ಸಂಜೆ 5:45 ಏನಂತ ಹೇಳ್ತಾರೆ? ಎಷ್ಟೊತ್ತು ಮಾತಾಡಿದ್ರು? ಅವಳ ಅಕ್ಕಗೆ ಕಾಲ್ ಮಾಡಿದ್ರು ಫಸ್ಟಿಗೆ, ಈ ಕಡೆ ಬಸ್ಸಲ್ಲಿ ಬಂದಿದ್ದಾನೆ, ನನ್ನ ಸೀಟಲ್ಲಿದ್ದಾನೆ ಅಂತ. ಅದಕ್ಕೆ ನನಗೆ ಕಾಲ್ ಮಾಡಿದೆ, ನನಗೆ ಕಾಲ್ ಮಾಡಿದೆ. ನಾನು ಕಾಲ್ ಮಾಡಿದಾಗ ಲವನಿಗೆ ಈಗ ಹೋದ, ನಾನು ಅಕ್ಕನಿಗೆ ಫೋನ್ ಮಾಡ್ತೇನೆ ಅಂತ ಹೇಳುವಾಗ ಈಗ ಹೋದ ಅಂತ. ನಾನು ಕಾಲಲ್ಲಿದ್ದೆ ಅವಾಗ. ಸಡನ್ನೇ ಬಂದ ಮೇಲೆ ಎಂತ ಮಾಡ್ಬೇಕಂತ ಅವ್ರು ಕೇಳಿದ್ರು, ಮೊಬೈಲ್ ಕೊಡು ಅಂತ ಹೇಳಿ ನಾನು ಮಾತಾಡ್ತೇನೆ. ನನಗೆ ಇಲ್ಲಿಂದ ಬರಲಿಕ್ಕೆ ಅದು, ನಾನು ಇಲ್ಲಿದ್ದೆ ಉಪ್ಪಿನ ಮೇಲೆ. ಆಗ ಮೊಬೈಲ್ ಕೊಟ್ಟರೆ ಅವನು ತಗೊಂಡು ಹೋದ್ರೆ ಅಂತ ಹೇಳಿದ್ರು. ಇಲ್ಲ, ತಗೊಂಡು ಹೋಗಲಿಲ್ಲ, ಮೊಬೈಲ್ ತಗೊಳ್ಳಿಲ್ಲ ಮೊಬೈಲನ್ನು. ಇವಾಗ ರನ್ನಿಂಗ್ ಮಾಡಿದ್ರು, ಓಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದಾಗಿ ಕಾಲಲ್ಲಿದ್ದು ಕಿರಿಚಾಟಕ್ಕೆ ಕೇಳ್ತಿತ್ತು. ಅಂದರೆ ಮೊಬೈಲ್ ಕೈಯಲ್ಲಿ ಇತ್ತು ಓಡುವಾಗಲೂ ಕೂಡ? ಕೈಯಲ್ಲಿ. ಮತ್ತು ಫ್ರೆಂಡಿಗೆ ಕಾಲ್ ಮಾಡಿದೆ ನಾನು, ಹೀಗೆ ಆಗಿದೆ, ಒಮ್ಮೆ ನೋಡಂತ ಕನ್ಫರ್ಮ್ ಮಾಡಿ ಹೋದ. ಅವನು ಹೋಗುವಾಗ ಸ್ಫೋಟ ಆಯಿತು. ಲಾವಣ್ಯ ಇದ್ರ ಬಗ್ಗೆ ನಿಮ್ಮ ಹತ್ರ ಮೊದಲು ಯಾವ್ದಾದ್ರು ಮಾತಾಡಿದ್ದೀವಿ ಈ ವಿಷಯದಲ್ಲಿ? ಇಲ್ಲ, ನನ್ನ ಹತ್ರ ಯಾವುದಿಲ್ಲ. ಮನೆಯಲ್ಲಿ ಮಾತಾಡಿದ್ದೀವಿ? ಮನೆಯಲ್ಲಿಲ್ಲ, ಒಮ್ಮೆ ಜಸ್ಟ್ ಒಂದು 6 ಮಂತ್ ಒಮ್ಮೆ ಗೊತ್ತಾಗಿತ್ತು. ಅದು ನಾನು ಕೇಳಿದಾಗ ಅದು ಇಲ್ಲ, ಈಗ ಸರಿಯಾಗಿದೆ, ಕಟ್ಟಾಗಿದೆ ಅಂತ ಹೇಳಿದೆ ಅಷ್ಟೇ. ಅದಕ್ಕೆ ನಾನು ಸಮಾಧಾನ. ಈ ಥರದ್ದು ಆಗಿ ಗೊತ್ತಿಲ್ಲ ನನಗೆ. ಸೊ ಅವನನ್ನು ಮಾತಾಡಿಸುವ ಪ್ರಯತ್ನ ಮಾಡಿದ್ದೀರಾ? ಇಲ್ಲ, ನಾನು ನೋಡಿದ್ದು ಮೊನ್ನೆ ಸಂಬಂಧಿಕರ ಮನೆಗೆ ಹೋಗುವ, ಅಲ್ಲೇ ನೋಡಿದ್ದು. ಸೊ ಅವನು ಅಂದರೆ ಅವರು ಮತ್ತು ನಿಮ್ಮ ಸಂಬಂಧ ಹೇಗೆ? ಯಾರ್ದು? ಆ ಹುಡುಗನದು? ಇಲ್ಲ, ನನಗೆ ಸಂಬಂಧ ಇಲ್ಲ. ಒಳ್ಳೆ ಗುಣ, ಎಲ್ಲರ ಹತ್ರ ಮಾತಾಡ್ಕೊಂಡು ಇರ್ತಿದ್ದಿಲ್ಲ. ಆ ಥರ ಇರಲಿಕ್ಕೆ ಸಾಧ್ಯ ಇಲ್ಲ. ಅವನ ಒಂದು ಟಾರ್ಚರ್ ಇರ್ಬೋದು. ಇವಳಾಗಿ ಎಷ್ಟು ಗಂಟೆಗೆ ಹೋಗ್ತಾ ಇದ್ದು, ಎಷ್ಟು ಬರ್ತಾ ಇದ್ದು? ಡ್ಯೂಟಿ ಅಂದರೆ 9 ಗಂಟೆಗೆ ಡ್ಯೂಟಿ, ಇಲ್ಲಿಂದ 7 ಗಂಟೆ ಬಸ್ಸಿಗೆ ಹೋಗ್ತಾರೆ. ಸಂಜೆ 5 ಗಂಟೆಗೆ ಬಿಡ್ತದೆ. ಮೈಸೂರಿಗೆ 5:15 ಬರ್ತದೆ. ಕಲ್ಲಡ್ಕದಿಂದ ಇಲ್ಲಿ ಸ್ಟ್ಯಾಂಡಿಗೆ ಬರ್ತದೆ. ಅಲ್ಲಿ 6 ಗಂಟೆಗೆ 5:45 ಹೊರಡ್ತದೆ ಬಸ್ ಇಲ್ಲಿಗೆ. 7 ಗಂಟೆಗೆ 7 ಗಂಟೆಗೆ ರೀಚ್. ಅದು ಕೊನೆ ಬಸ್? ಅದು ಕೊನೆ ಬಸ್ ಅಲ್ಲ, ಮತ್ತೊಂದು ಬಸ್ ಉಂಟು, 2ನೇ ಬಸ್, 1ನೇ ಬಸ್. 6 ಗಂಟೆಯಿಂದ 7 ಗಂಟೆಯಿಂದ. ಸಂಜೆ ಎಷ್ಟು ಮನೆಗೆ ಎಷ್ಟೊತ್ತಿಗೆ ತಲುಪ್ತಾ ಇದ್ದು? 7:30. ನಾನು ಮಾವಟ ಯಾವಾಗ ಕಟ್ಟೆಗೋದಿಂದ ಬೈಕಲ್ಲಿ ಕರ್ಕೊಂಡು ಹೋಗ್ತಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.